ಕುಂಭರಾಶಿಯವರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ, ಒಂದು ದುಃಖಕರ ವಿಚಾರ ಏನಂದರೆ, ನಿಮ್ಮ ರಾಶಿಯಲ್ಲಿಯೇ ಆಗಸ್ಟ್ 28ನೇ ತಾರೀಕು ಮಹಾಚಂದ್ರಗ್ರಹಣ ಸಂಭವಿಸಲಿದೆ. ಶುಕ್ರವಾರ ಹುಣ್ಣಿಮೆಯ ದಿವಸ, ರಕ್ಷಾಬಂಧನ ಹಬ್ಬ ಇದೆಯಲ್ಲ ಅವತ್ತಿನ ದಿವಸ ಮಹಾಚಂದ್ರಗ್ರಹಣ. ಈ ವರ್ಷ 2026ನೇ ಇಸ್ವಿಯ ಕೊನೆಯ ಗ್ರಹಣ, ಚಂದ್ರಗ್ರಹಣ ನಿಮ್ಮದೇ ರಾಶಿಯಲ್ಲಿ ನಡೀತಾ ಇದೆ. ಶತಭಿಷ ನಕ್ಷತ್ರದಲ್ಲಿ ನಡೀತಾ ಇದೆ. ಸೊ ಶತಭಿಷ ನಕ್ಷತ್ರದವರಿಗೆ ಹಾಗೂ ಎಲ್ಲ ಕುಂಭರಾಶಿಯವರಿಗೂ ಸಹ ಇದು ಅಶುಭ ಫಲ. ಒಂದೇನಪ್ಪ ಅಂದರೆ, ಈ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ಆದ್ದರಿಂದ ಆಚರಣೆ ಇಲ್ಲ ಅಂದ್ರೇನು? ಗ್ರಹಣದ ಆದಿ ಮಧ್ಯ ಅಂತ್ಯ ಬೆಳಗ್ಗೆ 6:45 ಶುರುವಾಗುತ್ತೆ, ಆವಾಗ ಒಂದು ಸ್ನಾನ, ಆಮೇಲೆ ಒಂದು 11:10ವರೆಗೆ ಒಂದು ಸ್ನಾನ, ಆಮೇಲೆ 12:32 ಮುಗಿಯುತ್ತೆ, ಆವಾಗ ಒಂದು ಸ್ನಾನ. ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಗ್ರಹಣ ಹೊರಗಡೆ ಹೋಗಬಾರ್ದು, ಊಟ ಮಾಡಬಾರ್ದು, ಅಲ್ಲಿ ನೋಡಬಾರ್ದು, ಇದು ಏನೂ ಇಲ್ಲ, ಗ್ರಹಣದ ಆಚರಣೆಯೇ ಇಲ್ಲ. ಆದರೆ ನಿಮ್ಮದೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದಾಗ ಅದರ ಫಲ 100% ನಿಮಗೆ ಬಂದೇ ಇರುತ್ತೆ. ಸೊ ಅದರಿಂದಾಗಿ ಏನೇನು ಅಶುಭ ಫಲಗಳಾಗಬಹುದು, ಏನೇನು ಸಮಸ್ಯೆಗಳಾಗಬಹುದು, ಅದಕ್ಕೆ ಏನು ಪರಿಹಾರ ಸಂಪೂರ್ಣವಾಗಿ ಸಿಂಪಲಾಗಿ ತಿಳಿಸ್ಕೊಡ್ತಾನೆ. ವಿಡಿಯೋ ದಯವಿಟ್ಟು ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಚಾರ ಮುಟ್ಟಿಸಿ, ನೀವೇ ಮುಟ್ಟಿಸ್ಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ದಯವಿಟ್ಟು ವಿಡಿಯೋಗಳ ಕಡೆ ಶೇರ್ ಬಟನ್ ಇರುತ್ತೆ, ಫಸ್ಟ್ ಶೇರ್ ಮಾಡಿಬಿಡಿ, ದಯವಿಟ್ಟು ಮಿಸ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲ, ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಓಂ ಚಂದ್ರಾಯ ನಮಃ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ವಿಡಿಯೋ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮಹಾಚಂದ್ರಗ್ರಹಣ ಕುಂಭರಾಶಿಯವರಿಗೆ ಅಶುಭ ಫಲ. ನೋಡಿ, ಈ ಷಷ್ಠ್ಯಾಧಿಪತಿಯಾಗಿರತಕ್ಕಂತಹ ಚಂದ್ರ ನಿಮ್ಮ ರಾಶಿಯಲ್ಲಿ ರಾಹು ಗ್ರಹಣ ಅಂತಂದರೆ ಬಹಳ ಮುಖ್ಯವಾಗಿ ನಿಮಗೆ ಶತ್ರು ಬಾಧೆಗಳ ವಿಚಾರದಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಅಂದರೆ ಕುಂಭರಾಶಿಯವ್ರಿಗೆ ಹೆಂಗಾಗ್ಬಿಡುತ್ತೆ, 28ನೇ ತಾರೀಕಿನ ನಂತರ ಒಂದು 48 ದಿನಗಳ ಕಾಲ ಅಖಂಡ ಮಂಡಲ ಹೆಂಗಾಗ್ಬಿಡುತ್ತೆ ಅಂತ ನಿಮಗೆ ಶತ್ರು ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ ಅನ್ನೋ ಥರ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಕುಂಭರಾಶಿಯವರಿಗೆ ತುಂಬ ಶತ್ರುಗಳಾಗ್ಬಿಡ್ತಾರೆ. ನಿಮಗೆ ಎಲ್ಲರೂ ಶತ್ರುಗಳ ಥರನೇ ಆಡ್ತಿರ್ತಾರೆ. ಎಲ್ಲರೂ ನಿಮ್ಮನ್ನು ನೋಡಿದ್ರೆ ಒಂಥರ ಶತ್ರುತ್ವ ಭಾವ, ಹೆಂಗೆ ನಿಮಗೆ ತೊಂದರೆ ಕೊಡೋಣ, ಏನು ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅನ್ನೋ ಥರ ವಿಕೃತ ಮನಸ್ಸಿನವರೇ ಆಗ್ಬಿಡ್ತಾರೆ ಎಲ್ಲರೂ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ಯಾರಿಗೂ ಪಾಪ ಪುಣ್ಯನೇ ಅನ್ಸಲ್ವಾ, ಯಾಕೆ ಇಷ್ಟು ಗೋಳೈಕು ಅಂತಿದ್ರೆ ನನ್ನ ಅಂಥೇಳಿ ಕೇಳಲಿಕ್ಕೆ ಶುರು ಮಾಡ್ತೀರ ನೀವು. ಅಷ್ಟು ಶತ್ರುಗಳು ಜಾಸ್ತಿ ಆಗ್ತಾರೆ ಸಂಖ್ಯೆಯಲ್ಲಿ. ಜೊತೆಗೆ ನಿಮಗೆ ಈ ಕೋರ್ಟು ಕಚೇರಿ ಸಮಸ್ಯೆಗಳು, ಪೊಲೀಸ್ ಸ್ಟೇಷನ್ ಸಮಸ್ಯೆಗಳು, ಈ ಥರ ಸಮಸ್ಯೆಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಅದು ರಾಹು ಯುತಿ ಆಗಿರೋದ್ರಿಂದ ಸ್ವಲ್ಪ ಕೋರ್ಟು ಕಚೇರಿ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ. ನೀವೇನಾದರೂ ಪೊಲೀಸ್ ಆಗಿದ್ದರೆ, ಪೊಲೀಸ್ ವೃತ್ತಿಯಲ್ಲಿದ್ದರೆ, ಅಥವಾ ಲಾ ವೃತ್ತಿಯಲ್ಲಿದ್ದರೆ, ಅಥವಾ ಗೌರ್ಮೆಂಟ್ ಜಾಬ್ಗಳು ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದರೆ, ಈ ಥರದಲ್ಲಿ ಇದ್ದವ್ರಿಗಂತೂ ಜಾಸ್ತಿ ಈ ಥರ ಸಮಸ್ಯೆಗಳು, ನಮ್ಮ ಇದರ ಕಾನೂನಾತ್ಮಕ ತೊಂದರೆಗಳು, ತೊಡಕುಗಳು ಜಾಸ್ತಿ ಆಗಿಬಿಡುತ್ತೆ ಕುಂಭರಾಶಿಯವರಿಗೆ. ಏನಾದ್ರು ನೀವು ಆ ಥರ ಜಾಬ್ಗಳಲ್ಲಿದ್ದರಂತೂ. ಬಟ್ ಏನೇ ಆಗಲಿ ಶತ್ರುಗಳು ಜಾಸ್ತಿ ಆಗ್ತಾರೆ. ದೃಷ್ಟಿ ತುಂಬ ಜಾಸ್ತಿ ಆಗುತ್ತೆ ಕುಂಭರಾಶಿಯವರಿಗೆ. ಹಳೆ ಬಟ್ಟೆ ಹಾಕೊಂಡೋದ್ರೂ ದೃಷ್ಟಿ, ಹೊಸ ಬಟ್ಟೆ ಹಾಕೊಂಡ್ರೆ ಬಿಡಿ, ಅದು ಹೆಂಗಿ ದೃಷ್ಟಿಯಾಗಿ ಆಗುತ್ತೆ. ಹಳೆ ಬಟ್ಟೆ ಹಾಕೊಂಡಿದ್ರು ದೃಷ್ಟಿ, ನೀವು ರೋಲ್ಡ್ ಗೋಲ್ಡ್ ಹಾಕೊಂಡಿದ್ರು ದೃಷ್ಟಿ. ಯಾರು ನಂಬಲ್ಲ ರೋಲ್ಡ್ ಗೋಲ್ಡ್ ಅದು ಅಂತ, ಒರಿಜಿನಲ್ ಸುಳ್ಳು ಹೇಳ್ತಾ ಇದ್ದೀನಿ ನೀನು ಅಂತಾರೆ. ಸೊ ಈ ತರಹದ ಒಂದು ಪರಿಸ್ಥಿತಿಯಲ್ಲಿ ಕುಂಭರಾಶಿಯವರು ಅನುಭವಿಸಬೇಕಾಗತ್ತೆ. ಜೊತೆಗೆ ಆರೋಗ್ಯ ಬಾಧೆಗಳು, ಮನೋವಿಕಾರ, ಮನಸ್ಸೊಂಥರ ವಿಕಾರ, ಇಷ್ಟನೇ ಇಲ್ಲ. ಯಾರು ಜೋಕ್ ಹೇಳಿದ್ರು ನಗು ಬರಲ್ಲ, ಯಾರು ಏನು ಹೇಳಿದ್ರು ನಗು ಬರಲ್ಲ, ಒಂಥರ ಕಿರಿಕಿರಿ. ನನಗೇ ಒಂಥರ ಕಿರಿಕಿರಿ, ನಾನು ಯಾರೋ ಮಾತಾಡ್ಸ್ಬಿಡಿ, ದಯವಿಟ್ಟು ನಾನು ಬಿಟ್ಬಿಡಿ ಅತ್ಲಾಗೆ, ಏನು ಬೇಕಾದ್ರೆ ಹಾಳಾಗೋಗ್ರಿ, ನನ್ನ ಸುದ್ದಿ ಮಾತ್ರ ಬರಬೇಡಿ, ನನಗೆ ಮೊದಲೇ ತಲೆ ಕೆಟ್ಟೋಗ್ಬಿಟ್ಟಿದೆ. ಈ ಥರದ ಒಂದು ಮಾತುಗಳು, ಈ ಥರ ಸ್ವಭಾವ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೀರ. ಯಾರ ಜೊತೆಗೆ ಸೇರಲ್ಲ, ಯಾರ ಜೊತೆಗೆ ಬೆರೆಯಲ್ಲ, ಯಾರ ಜೊತೆಗೆ ಮಾತಾಡಲ್ಲ. ಯಾರು ಒಂದು ಸಲ ಮಾತಾಡೋದಷ್ಟೇ ಕಷ್ಟ, 2 ಸಲ ಮಾತಾಡೋದು ಸಿಟ್ಟೇ ಬಂದುಬಿಡುತ್ತೆ ನಿಮಗೆ. ಏನು ನಡೀತಾ ಇದೆ ಅನ್ನುವಂಥದ್ದೇ ಪ್ರಶ್ನಾರ್ಥಕ ಚಿಹ್ನೆ ಆಗಿಬಿಡುತ್ತೆ, ಗೊತ್ತಾಯ್ತಲ್ವಾ? ಸೊ ಆದ್ದರಿಂದ ಕುಂಭರಾಶಿಯದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ಕೊಡಬೇಕು. ಮನಸ್ಸು ವಿಕಾರ ಆಗದಂಗೆ ಚಂದ್ರಗ್ರಹಣದಿಂದಾಗಿ ದಯವಿಟ್ಟು ನೀವು ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕು. ನಾನು ವಿಶೇಷ ರಕ್ಷಾ ಕವಚಾದಿಗಳನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು, ಆಯಿತಾ? ಜೊತೆಗೆ ಇನ್ನೂ ಇಂಪಾರ್ಟೆಂಟಾಗಿ ಹೇಳಬೇಕು ಅಂತಂದರೆ, ನಿಮ್ಮ ಆರೋಗ್ಯ ಹಾಳತಕ್ಕಂಥದ್ದು ಇದಷ್ಟೇ ಅಲ್ಲ, ಸಪ್ತಮಕ್ಕೆ ಗ್ರಸ್ತ ಚಂದ್ರನ ದೃಷ್ಟಿ ಇರೋದ್ರಿಂದ ದಾಂಪತ್ಯ ಕಲಹಗಳು, ಮದುವೆ ಆಗಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪ, ಏನು ಮಾಡಿದ್ರು ಸುಧಾರಿಸೋಕ್ಕಾಗಲ್ಲ ಅನ್ನೋ ಥರ 48 ದಿನಗಳ ಕಾಲ ಖಂಡಿತ ಅದಿರುತ್ತೆ. 28ನೇ ತಾರೀಕಿಂದ ಆಚೆಗೆ 48 ದಿನಗಳ ಕಾಲ ಗಂಡ ಹೆಂಡತಿ ಜಗಳ. ಮದುವೆನೇ ಆಗಿಲ್ಲ ಗುರುಗಳೇ, ನನಗೇನು ತೊಂದರೆ ಇಲ್ವ, ಮದುವೆ ಆಗಿಲ್ಲ ಅಂದ್ರೂ ಮದುವೆ ಫಿಕ್ಸ್ ಆಗ್ತಕ್ಕಂಥ ಮದುವೆ,
ವೀಕ್ಸ್ ಆಗಿದೆ ಮದುವೆ, ಅವ್ರಿಗೇನೋ ನಿಮ್ಮ ಬಗ್ಗೆ ಇಳಿಸಲದೆಲ್ಲ ಹೇಳ್ಕೊಟ್ಬಿಟ್ಟು ಅದೇನೋ ಒಂದು ಸ್ವಲ್ಪ ಎಡವಟ್ಟಾಯಿತು ಅನ್ನುವಂಥ ರೀತಿಯಲ್ಲಿ ಸಮಸ್ಯೆಗಳಾಯಿತು. ಅವಿವಾಹಿತರಿಗೆ ವಿವಾಹದ ತೊಂದರೆ ಆದರೆ ವಿವಾಹಿತರಿಗೆ ದಾಂಪತ್ಯದ ತೊಂದರೆ, ಆಮೇಲೆ ಫ್ರೆಂಡ್ಸು ಮದುವೆ ಜಗಳ ಮನಸ್ತಾಪಗಳು, ಬಿಸ್ನೆಸ್ ಪಾರ್ಟ್ನರ್ಸ್ ನಡುವೆ ಜಗಳ ಮನಸ್ತಾಪಗಳು, ದೂರ ಪ್ರಯಾಣದಲ್ಲಿ ಎಡವಟ್ಟುಗಳು, ನಷ್ಟಗಳು, ಸಾಲಗಳು. ಇದು ಬಹಳ ಇಂಪಾರ್ಟೆಂಟ್. ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ ಅಂದರೆ ಸಾಲಗಳು. ಎಷ್ಟು ಸಾಲಗಳು ಅಂತಂದರೆ, ಕೊಟ್ಟ ಸಾಲನೂ ಟೆನ್ಷನ್ನೇ, ತಗೊಂಡು ಸಾಲನೂ ಟೆನ್ಷನ್ನೇ, ಕೊಡ್ಸಿದ ಸಾಲನೂ ಟೆನ್ಷನ್ನೇ, ಮಾಡಬೇಕು ಅಂದ್ಕೊಂಡಿರುವ ಸಾಲ ಇದು ಬರುತ್ತೋ ಇಲ್ವೋ, ಸ್ಯಾಂಕ್ಷನ್ ಆಗುತ್ತೋ ಇಲ್ವೋ, ಅದೋ ಒಂದು ದೊಡ್ಡ ಟೆನ್ಷನ್ನು. ಸೊ ಇದೆಲ್ಲ ಕಂಟಿನ್ಯೂಟಿಯಾಗಿ ಏನಾಗ್ಬಿಡುತ್ತೆ, ಕುಂಭರಾಶಿಯವರಿಗೆ ಸಾಲ ಅನ್ನುವ 2 ಅಕ್ಷರ ನಿದ್ದೆಯನ್ನು ಹಾಳು ಮಾಡಿಬಿಡುತ್ತೆ. ನಿದ್ದೆನೇ ಬರೋದಿಲ್ಲ. ಈ ಸಾಲ ಅನ್ನೋ ಟೆನ್ಷನ್ನಿಂದಾಗಿ ನಿದ್ರೆನೇ ಇಲ್ಲ ಅನ್ನುವ ಪರಿಸ್ಥಿತಿ. ಸೊ ಈ ಸಾಲಗಳು ಸ್ವಲ್ಪ ಟೆನ್ಷನ್ ಜಾಸ್ತಿ ಕೊಡುತ್ತೆ. ಸಾಲ, ಆರೋಗ್ಯ, ಶತ್ರುಬಾಧೆ, ದಾಂಪತ್ಯ ವಿವಾಹ ಇತ್ಯಾದಿ, ಸ್ನೇಹ, ಎಲ್ಲದರ ಮೇಲೂ ಸಹ ಈ ಒಂದು ಚಂದ್ರಗ್ರಹಣದ ಪ್ರಭಾವ ಜಾಸ್ತಿ ಇರುತ್ತೆ. ಇನ್ನು ಹೆಚ್ಚಿನ ವಿಚಾರಗಳನ್ನು ಬುಡದಿಂದ ನೋಡ್ಕೊಳ್ಳಿ, ಇನ್ನೊಂದ್ಸಲ ಬೇಕಾದ್ರೆ ಮಾಡ್ತಾರೆ. ಇದೆಲ್ಲದರ ಮೇಲೆ ಸರಿ ಪರಿಹಾರ ಏನು? ಇಷ್ಟೆಲ್ಲ ಎದುರಿಸ್ಬಿಟ್ರಿ ಬಿಟ್ರೆ ಹೆಂಗೆ ಹೇಳ್ತೀರಾ? ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ, ನಾನು ಎದುರಿಸ್ತಾ ಇದ್ದೀನಿ ಅಂತೇಳಿ. ನೀವು ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ನನಗೇನೂ ತೊಂದರೆ ಇಲ್ಲ. ನೀವು ಯೋಚನೆ ಮಾಡ್ಕೊಳ್ಬೇಕು ನಿಮ್ಮ ಮನಸ್ಸು ಎಷ್ಟು ಶುದ್ಧಿ ಇದೆ ಅಂತ. ನಾನು ನಿಮಗೆ ಒಳ್ಳೆಯದಾಗಲಿ, ನೀವಿಗೇನು ಸಮಸ್ಯೆ ಆಗದೆ ಇರಲಿ, ನೀವು ರಕ್ಷಣೆ ಇರಲಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ವಿಡಿಯೋಗಳು ಮಾಡ್ತಕ್ಕಂಥದ್ದು, ಎಚ್ಚರಿಕೆಗಳನ್ನ ಕೊಡ್ತಕ್ಕಂಥದ್ದು. ಅದ್ರ ನೀವು ಸ್ವೀಕರಿಸೋದು ಹೇಗೆ? ಇವರೇನೋ ಎದುರಿಸ್ತಾ ಇದ್ದಾರೆ, ಇವರೇನೋ ದುಡ್ಡು ಮಾಡ್ತಿದ್ದಾರೆ, ಬರೀ ಇದೇ ಆಗೋಯಿತು ಅಂತ ಕೆಟ್ಟದಂತೂ ಓದಕ್ಕಾಗದಿರುವಂಥ ಅವಾಚ್ಯ ಶಬ್ದಗಳಿಂದೆಲ್ಲ ಕೆಲವರು ನಿಂದನೆ ಮಾಡ್ತಾರೆ. ನಾನಂತೂ ತಗೊಳ್ಳೋದಿಲ್ಲ. ಅವರುಂಟು, ಅವರಿಗೆ ಉಂಟು, ಆ ಫಲನೂ ಅವರಿಗೆ, ಅದೆಷ್ಟು ಅವರಿಗೆ ಆಗಿರುತ್ತೆ. ನಾನು ಯೋಚನೆ ಮಾಡೋದಿಲ್ಲ. ಭಗವಂತನದು ನಾನು ಚೆನ್ನಾಗಿದ್ದೇನೆ. ಸೊ ಅದರಿಂದ ನಾನಂತೂ ಶುದ್ಧವಾಗಿ ನಿಮಗೆ ಒಳ್ಳೆಯದಾಗಲಿ ಎನ್ನುವ ಒಳ್ಳೆಯ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ. ಸೊ ಪರಿಹಾರ ಏನು ಅಂತ ನೀವು ಕೇಳಿದ್ರೆ, ಪರಿಹಾರ ಸ್ವರೂಪ ಅವತ್ತಿನ ದಿವಸ ಅಂದರೆ 28ನೇ ತಾರೀಕು ಶುಕ್ರವಾರ ಚಂದ್ರಗ್ರಹಣದ ದಿವಸವೇ ಬೆಳಗ್ಗೆದ್ದು ಸ್ನಾನ ಮಾಡಿದ ತಕ್ಷಣ ನಿಮ್ಮ ರಾಶಿಯಲ್ಲೇ ಗ್ರಹಣ ಆಗ್ತಿರೋದ್ರಿಂದಾಗಿ ಕಡ್ಡಾಯ ಮನೆ ಹತ್ತಿರದಲ್ಲಿರುವ ಎಲ್ಲಾದರೂ ಈಶ್ವರನ ದೇವಸ್ಥಾನದಲ್ಲಿ ಒಂದು 2 ಲೀಟರ್ ಹಾಲು ತೊಗೊಂಡೋಗಿ ಅಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಆ ರುದ್ರಾಭಿಷೇಕ ಮಾಡಿದ ತೀರ್ಥವನ್ನು ಪ್ರಾಶನ ಕುಡಿಬೇಕು ನೀವು. ಆ ಪುರೋಹಿತರು ಇರ್ತಾರೆ ಅದನ್ನು ಮಾಡಿದವರು, ಸೊ ಅವರಿಗೆ ಒಂದು ಬಿಳಿ ಪಂಚಶಲ್ಯ ಅವ್ರು ಉಟ್ಕೊಳ್ಳುವಂಥದ್ದು, ಒಂದು 5-10 kg ಅಕ್ಕಿ, ಅದ್ರ ಜೊತೆಗೆ ಅದ್ರ ಮೇಲೆ ಒಂದು ಚಂದ್ರಬಿಂಬ, ವಿಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, 2 ತೆಂಗಿನಕಾಯಿ, ಚಂದ್ರಬಿಂಬ, ದಕ್ಷಿಣೆ ಎಲ್ಲ ಇಟ್ಟು ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡಿದ್ರೆ ತಾತ್ಕಾಲ ಅಂದರೆ ತಕ್ಕ ಮಟ್ಟಿಗಾದ್ರೂ ನಿಮಗೆ ಈ ಗ್ರಹದ ಪರಿಹಾರ ಆಗ್ತದೆ. ಇಲ್ಲ ಅಂದರೆ ಗ್ರಹಣ ಶಾಂತಿಯನ್ನೇ ಮಾಡಬೇಕಾಗಿದೆ. ನಿಮ್ಮ ರಾಶಿಯಲ್ಲೇ ಗ್ರಹಣ ಆಗ್ತದೆ, ಗ್ರಹಣ ಶಾಂತಿ ಮಾಡಬೇಕಾಗ್ತದೆ. ಕಡ್ಡಾಯವಾಗಿ ಕುಂಭರಾಶಿಯವರು ಗ್ರಹಣ ಶಾಂತಿ ಮಾಡ್ಕೊಳ್ಬೇಕಾಗ್ತದೆ. ಅದು ನಿಮಗೋಸ್ಕರ ನಾನು ಮಾಡಿ ಅದ್ಭುತವಾದ ರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇನೆ. ಅದ್ರ ಬಗ್ಗೆ ಹೇಳ್ತೇನೆ ಕೇಳಿ. ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಶುಕ್ರವಾರ, ರಕ್ಷಾಬಂಧನದ ದಿವಸವೇ, ಅದು ಸಹ ಚಂದ್ರಗ್ರಹಣದ ಸಮಯದಲ್ಲಿಯೇ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿರತಕ್ಕಂಥ ದೇವತಾರಾಧನೆ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ನೋಡಿ, ಬೆಳಗ್ಗೆ 6:45 ಚಂದ್ರಗ್ರಹಣ ಶುರುವಾಗುತ್ತೆ ಅಂದರೆ ಆವಾಗ ನನ್ನ ಸಂಕಲ್ಪ ಸೇವೆಯೂ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಹೆಸರು ಲೈವಲ್ಲಿ ನಾನೇ ಕೂತ್ಕೊಂಡು ಗ್ರಹಣದ ಸಮಯದಲ್ಲಿಯೇ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡಲಿದ್ದೇನೆ. ಅಷ್ಟೇ ಅಲ್ಲ, ಗ್ರಹಣದ ಸಮಯದಲ್ಲಿ ಹೋಮಾದಿಗಳನ್ನೆಲ್ಲ ಆರಂಭ ಮಾಡಿಬಿಡ್ತೇವೆ ನಾವು. 10:30 ಹೋಮಗಳೆಲ್ಲ ಶುರುವಾಗುತ್ತೆ, 12:45 ಚಂದ್ರಗ್ರಹಣ ಇರ್ತದೆ. ಸೊ ಚಂದ್ರಗ್ರಹಣದ ದಿವಸವೇ ಅಂದರೆ 28ನೇ ತಾರೀಕು ಶುಕ್ರವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಚಂದ್ರ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಚಂದ್ರಗ್ರಹಣಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಹೋಮವಾಗಿರುತ್ತೆ. ಬಹಳಷ್ಟು ಜನ ಏನು ವರಮಹಾಲಕ್ಷ್ಮಿ ವ್ರತವನ್ನ ಈ 28ನೇ ತಾರೀಕಿಗೆ ಹಾಕ್ಕೊಂಡಿದ್ದಾರೆ ಶುಕ್ರವಾರ. ಕೆಲವರು ಹೋದ ಶುಕ್ರವಾರ ಮುಗಿಸಿದ್ದಾರೆ, ಬಹಳಷ್ಟು ಜನ ಮುಗಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಅವತ್ತೇ ಅಂತ ಮುಗಿಸ್ಬಿಟ್ಟಿದ್ದಾರೆ. ಇನ್ನೂ ಕೆಲವಿಷ್ಟು ಜನ 28ನೇ ತಾರೀಕಿಗೆ ಅಂತ ಇಟ್ಕೊಂಡಿದ್ದಾರೆ. ಸೊ ಹುಣ್ಣಿಮೆ ದಿವಸ ಆದ್ರಿಂದ ವರಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠ. ಆದ್ರಿಂದ ನಾವು ವರಮಹಾಲಕ್ಷ್ಮಿ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಹಲವಾರು ವಿಶೇಷವಾದ ಹೋಮಗಳಿದೆ. ನಿಮಗೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಪರಿಹಾರ ಸ್ವರೂಪ ಹೇಳ್ತಕ್ಕಂಥದ್ದು, ಗ್ರಹಣ ಇರೋದ್ರಿಂದ ಸಹಸ್ರ ಚಂದ್ರ ಶಾಂತಿ ಹೋಮ. ಎಂಥ ಪವರ್ಫುಲ್ ಆಗಿರತಕ್ಕಂಥ ಹೋಮವನ್ನು ಮಾಡಿ ಈ ವಿಶೇಷವಾದ ಪ್ರಸಾದ ಬ್ರೇಸ್ಲೆಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಈ ವಿಶೇಷವಾದ ಬ್ರೇಸ್ಲೆಟ್ ಸಪ್ತಚಕ್ರ ಬ್ರೇಸ್ಲೆಟ್. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳಿರ್ತದೆ, ನೀವು ಕಾಣಿಸ್ಕೊಳ್ಳಬಹುದಾಗಿರ್ತದೆ. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳು, 8ನೇಯ ನೀಲಮೇಘವರ್ಣಿಕಾ ರತ್ನಗಳು ಸಹ ಇದೆ. ಇದರಲ್ಲಿ ನಿಮಗೆ ಧನಾಕರ್ಷಕ ಮಣಿಯಿಂದ ಹಿಡಿದು ಪ್ರತಿಯೊಂದು
ವಿಶೇಷವಾಗಿರತಕ್ಕಂಥ ಒಂದು ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋಕ್ಕೆ, ನಿಮ್ಮ ರಿಯಲ್ ಎಸ್ಟೇಟು ಭೂಮಿ ಸಂಬಂಧಿತ ವ್ಯವಹಾರಗಳನ್ನು ಸರಿ ಮಾಡಿಕೊಡೋಕ್ಕೆ, ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ನಿಮ್ಮ ವ್ಯವಹಾರಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ನಾಲೆಡ್ಜ್ ಜ್ಞಾನ ವೃದ್ಧಿ ಮಾಡಲಿಕ್ಕೆ, ನಿಮ್ಮ ಸಪ್ತಚಕ್ರ ಅಂತಂದಾಗ ಬ್ರೇಸ್ಲೆಟ್ ಅಂದಾಗ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದೇ ಇರುವಂಗೆ ನಿಮಗೆ ಒಂದು ಅದ್ಭುತವಾದ ರಕ್ಷಣೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಚಂದ್ರಗ್ರಹಣದ ಸಮಯದಲ್ಲಿಯೇ, ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಹೋಮಗಳೆಲ್ಲ ಆಗ್ತದೆ. ಅದೇ ರೀತಿ ಈ ಎಲ್ಲ ಬ್ರೇಸ್ಲೆಟ್ಗಳನ್ನು ಹೋಮದಲ್ಲಿ ಎನರ್ಜೈಸ್ ಬೇರೆ ಮಾಡ್ತೀವಿ ನಾವು. ನಂತರ ಅಂದರೆ 28ನೇ ತಾರೀಕು ಆದಮೇಲೆ 29 ಶನಿವಾರ ಇದೆ. ಶನಿವಾರವೇ ಆದರೆ ಅವತ್ತೇ ಕಳಿಸ್ಕೊಟ್ಬಿಡ್ತೇವೆ, ಇಲ್ಲ ಸೋಮವಾರ ಆದರೂ ಪರವಾಗಿಲ್ಲ. ನಾವು ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಅಂತ ನಾನು ಕಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯವರಲ್ಲಿ ಯಾರಿಗಾರು ಗ್ರಹಣ ದೋಷ ಇದೆಯಾ ಅವರಿಗೋಸ್ಕರ ಸಪ್ರೇಟ್ ಆಗಿ ಅವ್ರ ಹೆಸರಲ್ಲೂ ಕೊಟ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೀನಿ. ಯಾರು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸಂಕಲ್ಪ ಸೇವೆಗೆ ಕೊಡ್ತೀರೋ ಅಷ್ಟು ಬ್ರೇಸ್ಲೆಟ್ಗಳು ಕೊಡ್ತೀನಿ. ಪ್ರತಿಯೊಬ್ಬರು 48 ದಿನಗಳ ಕಾಲ ಒಂದು ಮಂಡಲ, ಅಖಂಡ ಮಂಡಲ ಈ ಒಂದು ಬ್ರೇಸ್ಲೆಟ್ ಅನ್ನು ಧಾರಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಮಹಾಚಂದ್ರಗ್ರಹಣದ ಒಂದು ಸುಸಂದರ್ಭದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ ಹಾಗೂ ವಿಶೇಷವಾದ ಹೋಮಗಳಿಂದ ಎನರ್ಜೈಸ್ ಮಾಡಿರುವಂಥದ್ದು. ಸರ್ಪ ದೋಷಗಳು ಪರಿಹಾರ ಆಗುತ್ತೆ. ಉದ್ಯೋಗ, ಆರೋಗ್ಯ, ವ್ಯಾಪಾರ ವ್ಯವಹಾರಾದಿ, ವಿವಾಹ, ದಾಂಪತ್ಯ, ಸಂತಾನಾದಿ ಎಲ್ಲ ವಿಚಾರಗಳು. ಯಾಕಂದ್ರೆ ಸಂತಾನ ಗೋಪಾಲಕೃಷ್ಣ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ ಹಾಗೂ ವಿಳಾಸ, ಏನೂ ಗೊತ್ತಿಲ್ವ ಹೆಸರು ವಿಳಾಸ ಕಳಿಸ್ಕೊಟ್ರು ಸಾಕು ನಮಗೆ, ಆಯ್ತಾ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಆದ್ರೆ ಕಾಲ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮಾಡಿ ಅಂತಾನೆ ಹೇಳ್ತಾರೆ. ಅದರಿಂದ ದಯವಿಟ್ಟು ವಾಟ್ಸಪ್ಪೇ ಮಾಡಿ ಪ್ರತಿಯೊಬ್ಬರು ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ಗಳಿಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ, ನಿಮ್ಮ ಕೈಲೇ ಸಾಧ್ಯ ಇರತಕ್ಕಂಥದ್ದು. ಸೊ ದಯವಿಟ್ಟು ಈ ಗ್ರಹಣದ ವಿಚಾರ ಎಲ್ಲರಿಗೂ ಗೊತ್ತಾಗಲಿ, ಸಮಸ್ಯೆ ಯಾರಿಗೂ ಆಗದೇ ಇರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.